ಅಧೇಯಂ. ಸಾಮಾನ್ಯವಾಗಿ ಎಲ್ಲರೂ ಏನು ವ್ಯಾಖ್ಯಾನ ಮಾಡ್ತಾರೆ ಅಂದರೆ, ನೀನೇನಾದರೂ ದಾನ ಮಾಡುವಾಗ ಶ್ರದ್ಧೆಯಿಂದ ಕೊಡು, ಅಶ್ರದ್ಧೆಯಿಂದ ಕೊಡಬೇಡ, ಮನಸ್ಸಿಲ್ದ ಮನಸ್ಸಿನಲ್ಲಿ ಕೊಡಬೇಡ, ಕೊಡೋದಿದ್ರೆ ಶ್ರದ್ಧೆಯಿಂದ ಕೊಡು ಅಂತ ವ್ಯಾಖ್ಯಾನ ಮಾಡ್ತಿದ್ರು. ರಾಘವೇಂದ್ರ ಸ್ವಾಮಿಗಳು ಅದಕ್ಕೊಂದು ವ್ಯಾಖ್ಯಾನ ಮಾಡ್ತಾರೆ. ಏನು ಅಂದರೆ, ಶ್ರದ್ಧೆಯ ಅಧೇಯಂ ಅಶ್ರದ್ಧೆಯ ಅಧೇಯಂ ಅಂದ ಅರ್ಥ ಏನು ಅಂದರೆ, ನೀನು ಶ್ರದ್ಧೆಯಿಂದ ಕೊಟ್ಟರೆ ವಿಶಿಷ್ಟವಾದ ಫಲ ಸಿಗುತ್ತೆ ನಿನಗೆ. ನಿನಗೆ ಅದ್ರ ಬಗ್ಗೆ ಶ್ರದ್ಧೆ ಇಲ್ವಾ, ಆದರೂ ಕೊಡೋ ಅಭ್ಯಾಸ ಇಟ್ಕೋ, ಅದಕ್ಕೂ ನಿಂಗೆ ಪುಣ್ಯ ಸಿಗುತ್ತೆ. ನಿನಗೆ ಶ್ರದ್ಧೆ ಇಲ್ಲ, ದೇವ್ರ ಮೇಲೆ ಶ್ರದ್ಧೆ ಇಲ್ವಾ, ನಂಬಿಕೆ ಇಲ್ವಾ, ದಾನ ಮಾಡೋದು ಮಾಡೋ, ಕೊಡು, ಅದಕ್ಕೂ ಪುಣ್ಯ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ತುಂಬ ಜನ ದಾನ ಮಾಡೋರಿಗೆ ಶ್ರದ್ಧೆ ಇರಲ್ಲ, ಆಸಕ್ತಿ ಇರಲ್ಲ, ಏನೋ ಹೇಳ್ತಾ ಇದ್ದಾರೆ ಹಿರಿಯರು ಅಂತ ಕೊಡ್ತಾರೆ. ಕೊಡೋ ಅಭ್ಯಾಸ ಇಟ್ಕೋ, ಕಾಲಕ್ರಮೇಣದಲ್ಲಿ ನಂಬಿಕೆನೂ ಬರುತ್ತೆ, ಶ್ರದ್ಧೆನೂ ಬರುತ್ತೆ. ಕೊಡೋ ಅಭ್ಯಾಸ ತಪ್ಪಿಸಬೇಡ. ನೋಡಿ, ಇದು ರಾಘವೇಂದ್ರ ಸ್ವಾಮಿಗಳು ಕೊಟ್ಟಂಥ